ನೋಡಿ, ನೀವು ಇಮೇಲ್ ಕೇಳಿದ್ದೀರಿ, ಮೊಬೈಲ್ ನಂಬರ್ ಕೇಳಿದ್ದೀರಿ. ನಿಮ್ಮ ಸ್ಮಾರ್ಟ್ಫೋನ್ ಈ ಮಾಹಿತಿನ ಪಡ್ಕೊಂಡ್ಮೇಲೆ ಒಂದು ಮನೆಯ ಸಮೀಕ್ಷೆ ಮುಗಿದ ಮೇಲೆ ಟು ಮೇಕ್ ಇಟ್ ಮೋರ್ ಟ್ರಾನ್ಸ್ಪರೆಂಟ್ ಅಂಡ್ ಕಾನ್ಫಿಡೆಂಟ್, ಮನೆಯ ಯಜಮಾನನ ಮೊಬೈಲ್ ಹೋಗ್ಲಿಕ್ಕೆ ಸಾಧ್ಯ ಆದರೆ ತುಂಬ ಸಂತೋಷ ಹೌದು. ಎರಡನೇದಾಗಿ ಒಂದು ವೇಳೆ ಸಿಗ್ಲಿಕ್ಕೆ ಸಾಧ್ಯ ಆದರೆ ಯಾರನ್ನು ಕೂಡ ಯಾಮಾರಿಸಿ ಅಂದರೆ ಮರೆಮಾಚಿ ಮಾಹಿತಿನ ಕೊಡ್ಲಿಕ್ಕೆ ಆಗೋದಿಲ್ಲ. ಒಬ್ಬರ ಮಾಹಿತಿ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ. ಇದರ ಬಗೆಗೆ ಸರ್ಕಾರದ ನಿರ್ಧಾರ ಅಥವಾ ಆಯೋಗದ ನಿರ್ಧಾರ ಏನಿದೆ ಗೊತ್ತಿಲ್ಲ ಅಂತ ತಿಳ್ಕೊಂಡೆ. ಬಟ್ ನಮಗಂತೂ ಅದು ಇರಬೇಕು ಅಂತಕ್ಕಂಥ ಬಯಕೆ ಇದೆ, ಟು ಮೇಕ್ ಇಟ್ ಮೋರ್ ಟ್ರಾನ್ಸ್ಪರೆಂಟ್. ಇದೆ ಎಲ್ಲ ಪತ್ರಕರ್ತರಿಗೆ, ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದರ ಜೊತೆಗೆ ಪ್ರಸಾದದ ವ್ಯವಸ್ಥೆ ಸಹ ಸ್ವೀಕರಿಸಬೇಕು ಅಂತ ಹೇಳಿ ಮಠದ ವತಿಯಿಂದ ಭಿನ್ನ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗಿದೆ. ಅದು ತೆಗೆದುಕೊಂಡು ಬಹಳಷ್ಟು ಒಳ್ಳೆಯದು, ತೆಗೆದುಕೊಳ್ಬೇಕು. ಯಾಕೆಂದರೆ ಆ ರೀತಿ ಮಾಡ್ತಾ ಹೋದದ್ದಾದರೆ ಕ್ರಿಶ್ಚಿಯನ್ ಒಕ್ಕಲಿಗ, ಆಮೇಲೆ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಯುನೈಟೆಡ್ ವರ್ಷಗಳ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗಬಹುದು. ಅಥವಾ ಅದೇ ರೀತಿ ಸ್ವಲ್ಪ ರಿವರ್ಸ್ ಮಾಡಿದ್ದಾದರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದಾರೆ. ಇಟ್ ಲೀಡ್ಸ್ ಟು chaos. It's because of that it is ought to be taken it back. I wish the ಈಗಾಗಲೇ ಅದು ಇತಿಹಾಸದಲ್ಲಿ ರೂಪಿತ ಆಗಿದೆ. ನಮ್ಮ ಸದ್ಯದ ಕೂಗು ಒಂದೇ ಗಡಿ, ಧರ್ಮದ ಹೆಸರಿನಲ್ಲಿ ನಮ್ಮ ಪಂಗಡಗಳನ್ನು ಹಂಚಕ್ಕೆ ಹೋಗಬೇಕು. ಪ್ರಜಾವಂತ ಸರ್ಕಾರ ಒಪ್ಕೊಳ್ಬೇಕು ಅಂತಕ್ಕಂಥ ಆಗ್ರಹ ನಮಗಿದೆ. ನೋಡು, ಇದೇ ಮಾತನ್ನ ಬಂದಂತಹ ನಾಯಕರಿಗೆ ಹೇಳಿ ಕಳಿಸಿದ್ದೇವೆ. ನಾವು ಪಾಸಿಟಿವ್ ಆಗಿದ್ದೇವೆ, ಆಪ್ಟಿಮಿಸ್ಟಿಕ್ ಆಗಿದ್ದೇವೆ. ಈಗ ನಾನೇ ಹೇಳಿದೆ, ಈಗ ಅವರ ಪ್ರಶ್ನೆಗೆ ಉತ್ತರ ಹೇಳ್ತಾ ಅವರ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದೆ. ನಮ್ಮ ನಿಲುವು ಮತ್ತು ನಮ್ಮ ಆಸೆ ಇದರ ಮಧ್ಯದಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಸಮುದಾಯದ ವಾಯ್ಸ್ ಆಗಿ ಕೆಲಸ ಮಾಡುವ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥವ್ರು ಅವರಿಗೆ ಹೇಳಬೇಕಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿ ಕಳಿಸಿದ್ದಾರೆ. That will be reflected in the auction. That is going to be reflected in the auction. What actually the direction which we have given to our leaders, that direction is going to be